ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ನ ಮತ್ತೊಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ರಜತ ನಮಸ್ಕಾರಗಳು. ಏನ್ ಹೇಳಿದೆ ಭಾರತಿ? ಅನೇಕಾನೇಕ ನಮಸ್ಕಾರಗಳು ಅಂತ ಹೇಳೋದೇನ ಗೊತ್ತಪ್ಪ. ಈ ರಜತ ನಮಸ್ಕಾರಗಳು ಅಂತಂದ್ರೇನಮ್ಮ? ಇದೊಳ್ಳೆ ಕಥೆ ಆಯ್ತಲ್ಲ, ನಮ್ಮ ಕೇಳುಗರಿಗೆಲ್ಲ ನೆನಪಿದೆ. ನೀನ್ ಅದು ಹೇಗೆ ಮರ್ತೆ ಅಂತ. ಭಾರತಿ, ದಯವಿಟ್ಟು ಒಗಟಾಗಿ ಮಾತಾಡೋದನ್ನ ಖಂಡಿತವಾಗಿ ಇಲ್ಲಿಗೆ ನಿಲ್ಲಿಸ್ಬಿಡು. ಅಲ್ಲ, ಇವತ್ತದ್ ಏನ್ ವಿಶೇಷ ಅಂತ ನೇರವಾಗಿ ಹೇಳ್ಬಾರ್ದೇನೋ? ಸರಿ, ಹಾಗಿದ್ರೆ ಕೇಳು. ಇವತ್ತು ನಮ್ಮ ಮತದಾತ ಜಂಕ್ಷನ್ ನ 25ನೇ ಕಾರ್ಯಕ್ರಮ ನಡೀತಾ ಇರೋದು. ಓಹೋ ಹೌದಲ್ವಾ, ಮರ್ತೇ ಬಿಟ್ಟೆ. ಅದಕ್ಕೆ ನಾನು ರಜತ ನಮಸ್ಕಾರ ಅಂದಿದ್ದು. ಸರಿ ಬಿಡು. ಇವತ್ತು ನಮ್ಮ ಕಾರ್ಯಕ್ರಮದ ಬೆಳ್ಳಿ ಹಬ್ಬ. ಖುಷಿ ವಿಷಯ ತಾನೆ? ಖಂಡಿತವಾಗಿ. ಬಹಳಷ್ಟು ಶ್ರೋತೃಗಳು ಸಂದೇಶವನ್ನ ಕಳಿಸಿ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಜೊತೆಗೆ ನಮ್ಮ ತಿಳುವಳಿಕೆಯನ್ನ ಹೆಚ್ಚಿಸ್ತಾ ಇದೆ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಖಂಡಿತ, ಈ ಮಾತಂತೂ ಅಪ್ಪಟ ಸತ್ಯ ನೋಡು. ಈ ಶುಭ ಸಂದರ್ಭದಲ್ಲಿ ನಮ್ಮ ಕೇಳುಗರು ಏನ್ ಸಂದೇಶ ಕಳಿಸಿದ್ದಾರೆ ಅಂದ್ರೆ, ಈಗ ಇನ್ನು ಚೆನ್ನಾಗಾಯ್ತು ನೋಡು. ಅಂದ ಹಾಗೆ ನಾವ್ಯಾಕೆ ಇವತ್ತಿನ ಈ ಕಾರ್ಯಕ್ರಮವನ್ನ ಕೇಳುಗರ ಸಂದೇಶದ ಜೊತೆಗೆ ಶುರು ಮಾಡಬಾರ್ದು ಅಂತ. ಇದು ನಿಜಕ್ಕೂ ಒಳ್ಳೆ ಐಡಿಯಾ. ಸರಿ, ಹಾಗಾದ್ರೆ ಬಾ ಕೇಳೋಣ. मैं डॉक्टर पन्ना त्रिवेदी गुजरात सूरत से मतदाता जंक्शन के रजत जयंती एपिसोड के इस अवसर पर हार्दिक बधाई देती हूँ। शहर हो या गांव, आपने जन जन तक लोकतंत्र के ज्ञात अज्ञात हर क्षेत्र से हमें रूबरू करवाया है। मतदाता जंक्शन के प्रयास को हमें विफल नहीं होने देना है। मतोत्सव के रंग कभी फीके न हो। याद रहे, हमारी सरकार हमारे हाथ। मैं एनआर प्रसाद बोल रहा हूँ, राजाजनगर बैंगलोर से। एक छोटा सा कविता सुनाना चाहता हूँ। ये है मतदाना जंक्शन जंक्शन, मिलती है यहाँ इलेक्शन की इंफॉर्मेशन। पूछते हैं हमें रोचक क्वेश्चन, उत्तर देते हैं हम सिटीजन। हमें मिलती है भरपूर मनोरंजन। कभी भी ना भूलिए वो जनता जनार्दन। जय हिंद. ಶ್ರೋತೃಗಳೇ, ನೀವು ಸಹ ಇಂತಹ ಕವಿತೆ, ವಿಚಾರ ಅಥವಾ ಹಾಡನ್ನ ರೆಕಾರ್ಡ್ ಮಾಡಿ ನಮ್ಗೆ ಕಳಿಸಬಹುದು. ಮತದಾನದ ಬಗೆಗಿನ ತಮ್ಮ ಜವಾಬ್ದಾರಿಯನ್ನ ಅರ್ಥೈಸಿಕೊಂಡು ದೇಶಕ್ಕಾಗಿ ತಮ್ಮ ಕರ್ತವ್ಯ ಮೆರೆಯುತ್ತಿರುವ ಯುವ ಜನರ ಪ್ರೇರಣೆಯ ಸ್ರೋತವಾಗಿರೋ ಬಹಳಷ್ಟು ಐಕಾನ್ಗಳು ನಮ್ಮ ನಡುವಿದ್ದಾರೆ. ಸತ್ಯವಾಗಿ ಹೇಳಿದೆ ನೋಡು ಭಾರತಿ. ಉದಾಹರಣೆಗೆ ಇಳಂಗೋವನ್ ಅಂತ ಒಬ್ರಿದ್ದಾರೆ. ಇವರು ತಮಿಳುನಾಡಿನ ಪೆರಂಬಲೂರು ಜಿಲ್ಲೆಯ ಇಳಂಗೋವನ್. ಇವರು ಕ್ವಾಡ್ರಿಪ್ಲೇಜಿಯಾ ಅನ್ನುವ ರೋಗದ ಕಾರಣ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಆದರೂ ಮತದಾನ ಮಾಡುವುದರಲ್ಲಿ ಮಾತ್ರ ಇವ್ರು ಯಾವತ್ತೂ ಹಿಂದೆ ಬಿದ್ದಿಲ್ಲ ನೋಡು. ಮತದಾನದ ದಿನ ಬೇರೆ ಎಲ್ಲರಿಗಿಂತೂ ಮೊದಲು ವೋಟಿಂಗ್ ಬೂತ್ ನಲ್ಲಿ ಇವರು ಹಾಜರಿರ್ತಾರೆ. ತಮ್ಮ ಮತವನ್ನ ಚಲಾಯಿಸದ ಅಷ್ಟೇ ಅಲ್ಲ, ಬೇರೆಯವರಲ್ಲೂ ಕೂಡ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಇಳಂಗೋವನ್. ಖಂಡಿತವಾಗಿ ಇವರು ನಿಜವಾದ ಪ್ರೇರಣೆ. ಎಷ್ಟೆಂದ್ರೆ ಅವರು ನಮ್ಮ ವಾಯುಸೇನೆಯ ಮಾಜಿ ಯೋಧರಲ್ವೇ. ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭ ಇಳಂಗೋವನ್ ಅವರು ವಾಯುಸೇನೆಯಲ್ಲಿ ಕರ್ತವ್ಯ ನಿರತರಾಗಿದ್ದಾಗ ಅವರ ಬೆನ್ನೆಲುಬಿಗೆ ಪೆಟ್ಟಾದ್ರೂ ಲೋಕತಂತ್ರದ ಬೆನ್ನೆಲುಬಿಗೆ ಧಕ್ಕೆ ಆಗ್ಬಾರ್ದು ಅಂತ ಅವರು ತಮ್ಮ ಕರ್ತವ್ಯದಿಂದ ಹಿಂದೆ ತೆಗಿಲಿಲ್ಲ. ಗಡಿಯಲ್ಲಿದ್ದು ದೇಶ ರಕ್ಷಣೆ ಮಾಡೋದಷ್ಟೇ ಅಲ್ಲ, ಮನೆಯಲ್ಲಿದ್ರೂ ಕೂಡ ದೇಶ ಸೇವೆ ಮಾಡುವ ಇಂತಹ ಯೋಧರಿಗೊಂದು ನಮ್ಮೆಲ್ಲರ ಸಲ್ಯೂಟ್. ಅಲ್ಲ, ನಮ್ಮ ಎಲೆಕ್ಷನ್ ಅಂಕಲ್ ಮತ್ತೆ ಕಲ್ಪನಾ ಈ 25ನೇ ಎಪಿಸೋಡ್ ಅನ್ನ ಮರೆತು ಬಿಟ್ರ ಹೇಗೆ? ನಮ್ಮ 25ನೇ ಎಪಿಸೋಡ್ ಅನ್ನ ನಾವುಗಳು ಮರೆಯೋದಕ್ಕೆ ಸಾಧ್ಯನಾ? ಅದಕ್ಕೆ ಇಬ್ರು ಇವತ್ತು ಒಟ್ಟಿಗೆ ಬಂದಿದೀವಿ, ನಾನು ಕಲ್ಪನಾ. ಬನ್ನಿ ನಿಮ್ಮಿಬ್ಬರಿಗೂ ಸ್ವಾಗತ ಸುಸ್ವಾಗತ. ನಮಸ್ಕಾರ ಅಂಕಲ್. ಇವತ್ತು ಯಾವ ಹೊಸ ವಿಷಯವನ್ನ ನೀವು ತಿಳಿಸ್ಕೊಡ್ತಾ ಇದ್ದೀರಿ? ನೇರವಾಗಿ ವಿಷಯಕ್ಕೆ ಹೋಗೋಣವಾ? ಖಂಡಿತವಾಗಿ. ಸರಿ, ಇವತ್ತು ಈ CSO ವಿಚಾರವಾಗಿ ನಾವೊಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಗೊತ್ತಿಲ್ವಾ ನಿಮ್ಗೆ CSO ಅಂದ್ರೆ? CSOನ ಹಾಗಂದ್ರೆ ಏನು ಅಂಕಲ್? ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೇಗಿದೆಯಪ್ಪ ಅಂತಂದ್ರೆ, ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂವೇ ಪಾತ್ರ ವಹಿಸೋದು ಬಹಳ ಮಹತ್ವದ್ದಾಗಿರುತ್ತೆ. ಜನ ತಮ್ಮ ವೋಟ್ ಹಾಕಿದ್ರಷ್ಟೇ ಸಾಲದು, ಜೊತೆಗೆ ಬಹಳಷ್ಟು ಜನ ವ್ಯಕ್ತಿಗತವಾಗಿ ಅಥವಾ ಸಂಘಟನೆ ಮಾಡಿಕೊಂಡು ಚುನಾವಣೆ ಬಗ್ಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮದಲ್ಲಿ ತೊಡಕೊಂಡಿರ್ತಾರೆ. ಇದರಿಂದ ಚುನಾವಣಾ ಪ್ರಕ್ರಿಯೆ ಸುಸೂತ್ರವಾಗಿ ನಡೆಯೋ ಹಾಗೆ ಮಾಡ್ತಾರೆ. ಇಂತಹ ಸಂಘಟನೆಗಳೇ CSO ಅಂದ್ರೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಅಂತ.
ಓ ಹಾಗ ಅಂಕಲ್. ಈ CSOಗಳು ಪ್ರಜಾಪ್ರಭುತ್ವದ ವಿಕಾಸ, ಮಹಿಳಾ ಸಬಲೀಕರಣ, ದಿವ್ಯಾಂಗರಿಗೆ ನೆರವು ನೀಡೋದು, ಈ ತರದ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಈ CSOಗಳ ಜೊತೆಗೆ EMBಗಳು ಕೈ ಜೋಡಿಸಿ ಇಂತಹ ಕಠಿಣ ಕಾರ್ಯಕ್ರಮವನ್ನ ಸರಾಗವಾಗಿ ನಿಭಾಯಿಸೋ ಹಾಗೆ ಕೆಲಸ ಮಾಡುತ್ತವೆ. ಏನ್ ಅಂಕಲ್ ನೀವು CSO ಅಂತ ಹೇಳ್ತಾ ಈಗ EMB ಅಂತೇನೋ ಹೊಸ ಪದವನ್ನ ಇಲ್ಲಿ ತಂದ್ಬಿಟ್ರಲ್ಲ ಅಂಕಲ್. EMB ಅಂದ್ರೇನು? EMB ಬಗ್ಗೆ ಕಲ್ಪನಾ ಹೇಳ್ತಾಳೆ. ಹೇಳಮ್ಮ ಕಲ್ಪನಾ. ಇಲ್ಲಿ ಕೇಳು ಭಾರತ್, ಯಾವುದೇ ಸಂಘಟನೆಗಳು ಅಥವಾ ಸಂಸ್ಥೆಗಳು ಚುನಾವಣೆ ಆಯೋಜಿಸುವಲ್ಲಿ ಮಹತ್ತರವಾದ ಪಾತ್ರವನ್ನ ನಿಭಾಯಿಸ್ತವೋ ಆ ಸಂಘಟನೆ ಅಥವಾ ಸಂಸ್ಥೆಗಳನ್ನ EMB ಅಂದ್ರೆ ಎಲೆಕ್ಟೋರಲ್ ಮ್ಯಾನೇಜ್ಮೆಂಟ್ ಬಾಡಿ ಅಂತ ಕರೀತಾರೆ. ಚುನಾವಣಾ ಆಯೋಗ, ಎಲೆಕ್ಷನ್ ಕೌನ್ಸಿಲ್ ಯೂನಿಟ್, ಎಲೆಕ್ಟೋರಲ್ ಬೋರ್ಡ್ಗಳು ಎಲ್ಲವೂ ಈ EMBಗೆನೆ ಸೇರಿದೆ. ಚುನಾವಣೆಗಳಿಗೆ ಸಂಬಂಧಿಸಿದ ಹಾಗೆ ಎಲ್ಲಾ ವ್ಯವಸ್ಥೆ ಮಾಡುವುದೇ ಇವುಗಳ ಮುಖ್ಯ ಜವಾಬ್ದಾರಿಯಾಗಿರುತ್ತೆ. ವಿವಿಧ ಲೋಕತಂತ್ರಗಳನ್ನ ಹೊಂದಿರೋ ದೇಶಗಳಲ್ಲಿ ಈ ಸಂಘಟನೆ ಅಥವಾ ಸಂಸ್ಥೆಗಳನ್ನ ಬೇರೆ ಬೇರೆ ಹೆಸರಿಂದ ಕರೆಯಲಾಗುತ್ತೆ. ಆದ್ರೆ ಅವುಗಳ ಕೆಲಸ ಮಾತ್ರ ಒಂದೇ, ಅದೇನಂದ್ರೆ ಚುನಾವಣೆ ನಡೆಸಲು ಬೇಕಾದ ಎಲ್ಲಾ ವ್ಯವಸ್ಥೆ ಮಾಡೋದು. ಹಾಗಾಗಿನೇ ಇವುಗಳಿಗೆ EMB ಅನ್ನೋ ಹೆಸರು. ಹಾಗಾದ್ರೆ ಈ EMBಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಕಲ್ಪನಾ? ಭಾರತಿ, ಮತದಾನಕ್ಕೆ ಅರ್ಹರ ಸಂಖ್ಯೆಯನ್ನ ಪತ್ತೆ ಹಚ್ಚೋದು EMBಯ ಮುಖ್ಯ ಕಾರ್ಯ. ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ಜನ, ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳ ನೋಂದಣಿ ಹಾಗೇನೆ ಸಹಭಾಗಿತ್ವವನ್ನ ಸುನಿಶ್ಚಿತಗೊಳಿಸೋದರ ಜೊತೆಗೆ ಚುನಾವಣೆ ನಡೆಸೋದು, ಮತಗಳ ಎಣಿಕೆ ನಿಯಮಕ್ಕನುಗುಣವಾಗಿ ನಿಷ್ಪಕ್ಷಪಾತವಾಗಿ ನಡೆಯುವಂತೆ ವ್ಯವಸ್ಥೆ ಮಾಡೋದು, ಈ ಎಲ್ಲವನ್ನು EMBಗಳೇ ನಿರ್ವಹಿಸೋದು. ಭೇಷ್ ಕಲ್ಪನಾ, ಬಹಳ ಚೆನ್ನಾಗಿ ಅರ್ಥ ಮಾಡಿಸ್ದೆ ನೋಡು. ಹೌದು, ಚೆನ್ನಾಗಿ ಅರ್ಥ ಆಯ್ತು. ಅಲ್ಲಿ ನೋಡಿ ಅಂಕಲ್, ಅಲ್ಲೊಂದು ಬೀದಿ ನಾಟಕ ನಡೀತಾ ಇದೆ ನೋಡಿ. ಎಷ್ಟೊಂದು ಜನ ಕಾಲೇಜ್ ಹುಡುಗರು ಹುಡುಗಿಯರು ಈ ನಾಟಕದ ಮೂಲಕ ಏನನ್ನೋ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಹೋಗೋಣ. ನಡಿಯಮ್ಮ ಕಲ್ಪನಾ, ಭಾರತಿ, ಹೋಗೋಣ. ನಡೀರಿ, ಎಲ್ಲ ಹೋಗೋಣ. ಬನ್ನೀರೆಲ್ಲ ಬನ್ನಿ ಬನ್ನಿ ನಾಟಕ ನೋಡಿರಿ, ಬನ್ನೀರೆಲ್ಲ ಬನ್ನಿ ಬನ್ನಿ ನಾಟಕ ನೋಡಿರಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಒಂದಾಗಿ ಬನ್ನಿರಿ ನಾಟಕ ನೋಡಿರಿ. ಬನ್ನೀರೆಲ್ಲ ಬನ್ನಿ ಬನ್ನಿ ನಾಟಕ ನೋಡಿರಿ, ಬನ್ನೀರೆಲ್ಲ ಬನ್ನಿ ಬನ್ನಿ ನಾಟಕ ನೋಡಿರಿ. ಏನ್ ಹರಿಯ, ಇವತ್ತು ನಿನ್ ಮಗಳ ಮದ್ವೆ ಅಲ್ವಾ? ಮನೆ ಅಂತೂ ಲಕ್ಕ ಲಕ್ಕ ಅಂತಿದೆ. ಹೌದಕ್ಕ, ಇನ್ನೇನ್ ಗಂಡಿನ ಕಡೆಯವರು ಮೆರವಣಿಗೆ ಬರೋ ಹೊತ್ತಾಯ್ತು. ಆದ್ರೆ ಈ ಶಾಲಿನಿ ಒಂದೇ ಹಠ ಹಿಡಿದು ಕೂತ್ ಬಿಟ್ಟಿದ್ದಾಳೆ. ಏನಂತೆ ಅವಳಿಗೆ? ಮೊದ್ಲು ಹೋಟ್ ಹಾಕಿ ಬಂದು ಆಮೇಲೆ ಮಂಟಪದಲ್ಲಿ ಕೂತ್ಕೊಳ್ತಾಳಂತೆ. ಏನ್ ಮಾಡೋದು ಹೇಳು? ಬೀಗರ್ ಮೆರವಣಿಗೆ ಮನೆ ಬಾಗಿಲು ಬರೋ ಹೊತ್ನಲ್ಲಿ ಮದುವೆ ಹೆಣ್ಣು ಹೋಟ್ ಹಾಕ್ಬೇಕು ಅಂತ ಮನೆಯಿಂದ ಆಚೆ ಹೋಗೋದು ಅದೇನ್ ಚೆನ್ನಾಗಿರುತ್ತೆ ಹೇಳು? ಅದ್ಯಾಕ್ ತಲೆ ಕೆಡ್ಸ್ಕೊತಿದ್ಯಾ? ತಡಿ, ಶಾಲಿನಿಗೆ ನಾನ್ ಬುದ್ಧಿ ಹೇಳ್ತೀನಿ. ಎಲ್ಲಿದ್ದಾಳ ಅವಳು? ಸದ್ಯ ನೀನಾದ್ರೂ ಅವಳಿಗೆ ಬುದ್ಧಿ ಹೇಳೋ ಅಕ್ಕ. ಗಾಡಿ ತರ್ಸು, ಓಟ್ ಹಾಕಕ್ ಹೋಗ್ತೀನಿ ಅಂತ ರೆಡಿಯಾಗಿ ಕುಂತ್ ಬಿಟ್ಟಿದ್ದಾಳೆ. ಏ ಶಾಲಿನಿ, ಎಲ್ಲಿದ್ಯಾ? ಬಂದೆ ಚಿಕ್ಕಮ್ಮ. ನೋಡ್ ಮಗಳೇ, ಮದ್ವೆ ದಿನ ಅದ್ರಲ್ಲೂ ಗಂಡಿನ ಕಡೆಯವರೆಲ್ಲ ಬಂದು ಬಾಗ್ಲಲ್ಲಿ ನಿಂತಿರುವಾಗ ನೀನು ಓಟ್ ಹಾಕಕ್ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದೀಯಂತೆ. ಅದ್ ಸರಿನಾ? ಸಮಯ ಸಂದರ್ಭ ನೋಡ್ಬೇಕಲ್ಲ ಶಾಲಿನಿ. ಒಂದ್ ಮಾತ್ ಅರ್ಥ ಮಾಡ್ಕೊಳ್ಳಿ ಚಿಕ್ಕಮ್ಮ, ನಂಗೆ ನನ್ ಮನೆ ಕುಟುಂಬ ಎಷ್ಟು ಮುಖ್ಯನೋ ನಮ್ ದೇಶ ಪ್ರಜಾಪ್ರಭುತ್ವ ಅಷ್ಟೇ ಮುಖ್ಯ ನಂಗೆ ನಿನ್ ಮಾತ್ ಅರ್ಥ ಆಯ್ತು ಮಗಳೇ. ಆದ್ರೆ ಇವತ್ತು ನಿನ್ ಮದ್ವೆ ಅಲ್ವಾ? ಅದು ಅಲ್ದೆ ನೀನೊಬ್ಳು ಓಟ್ ಹಾಕ್ಲಿಲ್ಲ ಅಂದ್ರೆ ಏನ್ ಮಹಾ ನಷ್ಟವಾಗ್ಬಿಡುತ್ತೆ ಹೇಳು? ಇದು ನನ್ನೊಬ್ಳು ಓಟಿನ ಪ್ರಶ್ನೆ ಅಲ್ಲ ಆಂಟಿ. ನಾನ್ ಓಟ್ ಹಾಕಕ್ಕೆ ಹೋಗ್ಲಿಲ್ಲ ಅಂದ್ರೆ ಈ ಮನೆಯಲ್ಲಿ ಯಾರು ಹೋಗಲ್ಲ. ಅಲ್ ನೋಡಿ, ಎಲ್ರು ಹೇಗೆ ಗಂಡಿನ ಕಡೆಯವ್ರಿಗೆ ಉಪಚಾರ ಮಾಡೋದ್ರಲ್ಲಿ ಮುಳುಗ್ ಹೋಗ್ಬಿಟ್ಟಿದ್ದಾರೆ ಅಂತ. ಅದ್ರಲ್ಲಿ ಏನಿದೆ? ಬೀಗ್ರ ಉಪಚಾರ ಮಾಡ್ಲೇಬೇಕಲ್ವಾ? ನಿನ್ ಮುಂದಿನ ಜೀವನ ಅವ್ರ ಮನೇಲೆ ತಾನೇ ನೀನ್ ಕಳಿಯೋದು. ನಾನು ಇದನ್ನೇ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆಂಟಿ. ಮದ್ವೆ ಆದ್ಮೇಲೆ ಹೇಗೆ ನನ್ನ ಭವಿಷ್ಯ ನನ್ನ ಅತ್ತೆ ಮನೆಯವರ ಮೇಲೆ ನಿರ್ಧಾರ ಆಗಿರುತ್ತೋ ಹಾಗೇನೆ ದೇಶದ ಭವಿಷ್ಯ ಮತದಾನ ಮಾಡೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಮತದಾನನೇ ನಾವು ಮಾಡೋ ದೇಶ ಸೇವೆ ಅಲ್ವಾ ಆಂಟಿ? ಆಯ್ತಾಯ್ತು, ಆದ್ರೆ ನೀನ್ ಈ ಮದ್ವೆ ಹೆಣ್ಣಿನ ಸಿಂಗಾರದಲ್ಲೇ ಓಟ್ ಹಾಕಕ್ಕೆ ಹೋಗ್ತೀಯಾ ಹೇಗೆ? ಅದ್ರಲ್ಲೇನಿದೆ ಆಂಟಿ, ಬಬ್ಲುಗೆ ಗಾಡಿ ತಗೊಂಡ್ ಬಾ ಅಂತ ಹೇಳ್ಬಿಡಿ. ನಾನಂತೂ ಓಟ್ ಹಾಕಕ್ ಹೋಗೋಳೆ. ಅಕ್ಕ, ಗಾಡಿ ರೆಡಿ ಇದೆ. ಅಷ್ಟೇ ಅಲ್ಲ, ನಾವೆಲ್ಲ ನಿನ್ ಜೊತೆನೆ ಬಂದು ವೋಟ್ ಮಾಡ್ತೀವಿ. ಮೊದಲು ಮತದಾನ, ಆಮೇಲೆ ಬೀಗರ ಸ್ವಾಗತ, ಉಪಚಾರ, ಆಮೇಲೆ ಮದ್ವೆ ಕೆಲ್ಸ. ಸರಿನಾ? ಹೌದೌದು, ನಾವೆಲ್ಲ ನಿನ್ ಜೊತೆ ಮತದಾನ ಕೇಂದ್ರದ ಕಡೆ ಬರ್ತೀವಿ. ಹಾಗೆ ಮಾಡೋಣ, ನಡೀರಿ. ಹಾಗಾದ್ರೆ ಬೇಗ ನಡೀರಿ, ತಡ ಆದ್ರೆ ಇನ್ನೂ ಜಾಸ್ತಿ ಜನ ಸೇರ್ಬಿಡ್ತಾರೆ. ಹನಿ ಹನಿಯು ಹನಿಗೆ ಸೇರೆ ತಾನೇ ನದಿಯು ಹರಿವುದು, ಕಿರಣ ಕಿರಣ ಪಸರಿಸಿರೆ ಬಂದು ಜಗಕ್ಕೆ ಬೆಳಕು. ಹನಿ ಹನಿಯು ಹನಿಗೆ ಸೇರೆ ತಾನೇ ನದಿಯು ಹರಿವುದು, ಕಿರಣ ಕಿರಣ ಪಸರಿಸಿರೆ ಬಂದು ಜಗಕ್ಕೆ ಬೆಳಕು. ಬನ್ನಿ ಬನ್ನಿ ಸಾಗೋಣ ನಾವಿಂದು ಒಟ್ಟಿಗೆ,
ನಮ್ಮ ಕರ್ತವ್ಯ ನಿಭಾಯಿಸೋಣ, ಮತದಾನವ ಮಾಡೋಣ. ವಾವ್, ನೋಡಿದ್ರ ದೇಶದ ಒಬ್ಬ ಮದುಮಗಳ ಧೈರ್ಯ ಮತ್ತೆ ಪ್ರಜಾಪ್ರಭುತ್ವದ ಬಗೆಗಿನ ನಿಷ್ಠೆಯಿಂದ ಈ ಸಂಭ್ರಮದಲ್ಲಿ ಅದೆಷ್ಟು ಜನ ಪಾಲ್ಗೊಳ್ಳುವ ಹಾಗಾಯ್ತು ಅಲ್ವೇ ಅಂಕಲ್? ಖಂಡಿತ ಖಂಡಿತ ನಿಜ ಭಾರತಿ. ಸಮಾಜದಲ್ಲಿ ಯಾವುದೇ ಬದಲಾವಣೆ ನಾವು ತರಬೇಕು ಅಂತಂದ್ರೂ ಅದಕ್ಕೆ ಸಂಕಲ್ಪ ಶಕ್ತಿ ಬೇಕೇ ಬೇಕು. लोकतंत्र की पहली ताकत है हमारा मतदान. जिम्मेदार यहाँ हर नागरिक की यही तो है पहचान. अपने विवेक से उसे ही चुनोगे जिसमें न हो कोई खोट, तभी तो बढ़ेगा ये देवास हमारा बिना कोई रोक टोक. जब निकलोगे और दोगे अपना वोट. ಭಾರತ್, ನಾವಿವತ್ತು CSO ಅಂದ್ರೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ನಮ್ಮ ಎಲೆಕ್ಷನ್ ಐಕಾನ್ಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ತಮ್ಮನ್ನ ಗುರುತಿಸಿಕೊಂಡವರು ಜನಗಳ ಜೊತೆಗೆ ಬಹಳ ಸಹಜವಾಗಿ ಕನೆಕ್ಟ್ ಆಗ್ತಾರೆ ಅಲ್ವಾ? ನೀನ್ ಹೇಳಿದ ನಿಜ ಭಾರತಿ. ಈ ಮತದಾರರನ್ನ ಪ್ರೇರೇಪಿಸಬಲ್ಲ ಇಂತಹ ಪ್ರಸಿದ್ಧ ವ್ಯಕ್ತಿಗಳನ್ನ ಭಾರತ ಚುನಾವಣಾ ಆಯೋಗ ರಾಷ್ಟ್ರ, ರಾಜ್ಯ ಮತ್ತು ಜಿಲ್ಲಾ ಸ್ತರಗಳಲ್ಲಿ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡುತ್ತೆ. ಬನ್ನಿ ಈಗ ಈ ನಮ್ಮ ಸೆಲೆಬ್ರಿಟಿ ಐಕಾನ್ ಏನ್ ಹೇಳ್ತಾರೆ ಕೇಳೋಣ. नमस्कार दोस्तों, आप सबको मेरा यानी पंकज त्रिपाठी का प्यार भरा नमस्कार. आइए मिलकर संकल्प लें कि मतदान के माध्यम से अपनी भूमिका का निर्वहन करने में हम कभी पीछे नहीं हटेंगे. न सिर्फ स्वयं मतदाता के रूप में अपनी जिम्मेदारी को निभाएंगे, बल्कि इस अलख को यथासंभव जलाए रखने का प्रयत्न भी करेंगे. लोकतंत्र में भागीदारी, वोट हमारी जिम्मेदारी. नमस्कार. ಭಾರತಿ, ಈಗ ಈ ಸೆಲೆಬ್ರಿಟಿ ಐಕಾನ್ಗಳ ಬಗ್ಗೆ ನಾನು ಇನ್ನ ಒಂದೆರಡು ವಿಷಯ ಹೇಳಲಾ? ಏನ್ ವಿಷಯ ಅಂಕಲ್? ನೋಡಿ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹೆಸರುವಾಸಿ ಆಗಿದ್ದಾನೆ ಅಂತಂದ್ರೆ ಅವನ ಜವಾಬ್ದಾರಿ ಸಹ ಹೆಚ್ಚಾಗಿ ಇರುತ್ತೆ. ಹೌದು. ಚುನಾವಣಾ ಆಯೋಗದ ಜೊತೆಗೆ ಕೈ ಜೋಡಿಸಿದ ಈ ಸೆಲೆಬ್ರಿಟಿ ಐಕನ್ಗಳು ತಮ್ಮ ನಿಯೋಜನೆಯ ಅವಧಿನಲ್ಲಿ ಯಾವುದೇ ರಾಜಕೀಯ ಪಕ್ಷ ಆಗಲಿ ಅಥವಾ ಅದರ ವಿಚಾರಧಾರೆಗಳಾಗ್ಲಿ ಇಲ್ಲ ಯಾವುದೇ ಅಭ್ಯರ್ಥಿಯ ಜೊತೆ ತಮ್ಮನ್ನ ತಾವು ಗುರುತಿಸಿಕೊಳ್ಳೋ ಹಾಗೆ ಇಲ್ಲ. ಮತ್ತೆ ಯಾವುದೇ ರಾಜಕೀಯ ಪ್ರೇರಿತ ಭಾಷಣ ಮಾಡೋದಾಗ್ಲಿ ಅಥವಾ ಲೇಖನ ಬರೆಯೋದಾಗ್ಲಿ ಇಲ್ಲ ಪ್ರದರ್ಶನ ನೀಡೋದಾಗ್ಲಿ ಈ ತರದ್ದು ಎಲ್ಲದರಿಂದ ದೂರ ಉಳಿಬೇಕಾಗತ್ತೆ. ಅದನ್ನ ಅಭಿವ್ಯಕ್ತಿಸುವಿಕೆಯಿಂದ ದೂರ ಉಳಿಬೇಕು. ಅಷ್ಟೇ ಅಲ್ಲ, ಯಾವುದೇ ರಾಜಕೀಯ ಪಕ್ಷದ ರ್ಯಾಲಿ, ಸಭೆ ಸಮಾರಂಭಗಳಲ್ಲಿ ಅವರು ಭಾಗವಹಿಸುವ ಹಾಗಿಲ್ಲ. ಈ ಚುನಾವಣಾ ಆಯೋಗದಿಂದ ನಿಯೋಜಿತರಾದ ಈ ಸೆಲೆಬ್ರಿಟಿ ಐಕಾನ್ಗಳು ತಮ್ಮ ನಿಯುಕ್ತಿಯ ಅವಧಿನಲ್ಲಿ ಮತದಾರರ ಜಾಗೃತಿ, ಚುನಾವಣಾ ಆಯೋಗದ ಪ್ರಚಾರ ಕಾರ್ಯ, ಅವುಗಳ ಸಮ್ಮೇಳನಗಳು, ವಿಚಾರಗೋಷ್ಠಿಗಳು ಇವುಗಳಲ್ಲಿ ಚುನಾವಣಾ ಆಯೋಗದ ಪರವಾಗಿ ಪ್ರೇರಕ ಶಕ್ತಿಯ ಪಾತ್ರ ವಹಿಸಬೇಕು ಅನ್ನೋದು ಚುನಾವಣಾ ಆಯೋಗದ ಅಪೇಕ್ಷೆ. ಅದಕ್ಕೋಸ್ಕರ ಅವರಿಂದ ಒಂದು ಒಪ್ಪಿಗೆ ಪತ್ರನೂ ಪಡೆದಿರುತ್ತಾರೆ. ಅಂಕಲ್, ನಿಮ್ ಮಾತು ಕೇಳ್ತಾ ಕೇಳ್ತಾ ಟೈಮ್ ಸರ್ದಿದ್ದೇ ಗೊತ್ತಾಗ್ಲಿಲ್ಲ ನೋಡಿ. ನಿಜ ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಕಳೆದ ವಾರ ನಾವು ಕೇಳಿದ ಪ್ರಶ್ನೆ PWD ಅಂದರೆ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಇಂತಹ ಮತದಾರರಿಗೆ ಅನುಕೂಲವಾಗಲೆಂದು ಚುನಾವಣಾ ಆಯೋಗವು ಲಾಂಚ್ ಮಾಡಿರುವ ಆಪ್ ಯಾವುದು? ಈ ಪ್ರಶ್ನೆಗೆ ಸರಿಯುತ್ತರ ಸಕ್ಷಮ್ ECI ಆಪ್. ಬಹಳಷ್ಟು ಕೇಳುಗರು ಕಳಿಸಿದ ಉತ್ತರ ಸರಿ ಇದೆ. ಅವರಲ್ಲಿ ವಿಜೇತರಾದವರೆಂದರೆ ಪ್ರದೀಪ್ ಚಂದ್ರ ಕುಂದು, ಭಟ್ಟಾಪುಕೂರ್, ನಿವೇದಿತಾ ಸಂಘ, PO ಅರುಂಧತಿ ನಗರ್, ಅಗರ್ತಲಾ, ತ್ರಿಪುರಾ. ಇದೀಗ ಈ ವಾರದ ಪ್ರಶ್ನೆ, CSOದ ವಿಸ್ತೃತ ರೂಪ ಏನು? ಪ್ರಶ್ನೆ ಇನ್ನೊಮ್ಮೆ ಕೇಳಿ. CSOದ ವಿಸ್ತೃತ ರೂಪ ಏನು? CSOದ ವಿಸ್ತೃತ ರೂಪವನ್ನ ನೀವು ಈಗ ತಿಳಿಸಬೇಕು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950 ಇದಕ್ಕೆ ತಮ್ಮ ಉತ್ತರವನ್ನ ಕಳಿಸಬಹುದು. ಅಲ್ಲಿ ನೋಡಿ, ಗಡಿಯಾರದ ಮುಳ್ಳು ಎಚ್ಚರಿಸ್ತಾ ಇದೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು. ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. मतदाता जंक्शन हैशटैग मतदाता जंक्शन, मतदाता जंक्शन हैशटैग मतदाता जंक्शन.